ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಈಗ ದೊಡ್ಡ ಮನೆ ಹಬ್ಬದಲ್ಲಿ ಗಿಲ್ಲಿ ಹಲ್ಲು ಉದುರಿಸೋದಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಅಂದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಗಿಲ್ಲಿ ಯಾರ್ಯಾರು ಟಾರ್ಚರ್ ಮಾಡಿದ್ದಾನೆ ಅವರೆಲ್ಲ ಹೋಗಿ ಗಿಲ್ಲಿ ಹಲ್ಲು ಉದುರಿಸ್ಬೋದು. ಅದೇ ರೀತಿ ಇವರು ಡಾಗ್ ಸತೀಶ್ ಅವರು ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ದಾರೆ ಅವರು ಹೋಗಿ ಅವರು ಹಲ್ಲು ಉದುರಿಸ್ಬೋದು. ಅಂದರೆ ನಿಜವಾದಲ್ಲ, ಅಲ್ಲಿ ಗಿಲ್ಲಿ ಫೋಟೋ ಹಾಕಿ ಅಲ್ಲಿ ಸೆಟ್ಗಳ ಥರ ಅಂಟಿಸಿರ್ತಾರೆ, ಒಂದು ಪ್ಲಾಸ್ಟಿಕ್ ಥರ ಬಾಲ್ ತೊಗೊಂಡು ಹಿಂಗೆ ಹೋಗಿ ಅಲ್ಲಿ ಉದುರಿಸೋದು. ಸೊ ಈಗ ಗಿಲ್ಲಿ ಅಲ್ಲು ಯಾರ್ಯಾರು ಉದುರಿಸಿದ್ದಾರೆ ಅಂತ ಹೇಳ್ತೀನಿ. ಅದೇ ರೀತಿ ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತಾರೆ. ಅದೇ ರೀತಿ ಸತೀಶ್ ಅವರೆಲ್ಲಂತೂ ಸ್ಪಂದನ ಕಿತ್ತಾಕ್ಬಿಟ್ಟಿದ್ದಾರೆ, ಕೈಲೇ ಬಾಲಲ್ಲಿ ಹೊಡಿಯೋಕ್ಕಾಗಿಲ್ಲ ಅಂತ ಎಲ್ಲ ಕೈಲೇ ಕಿತ್ತಾಕ್ಬಿಟ್ಟಿದ್ದಾಳೆ. ಏನೇನು ರೀಸನ್ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಸ್ಪಂದನ ಬರ್ತಾರೆ. ನಾನು ಸೀರಿಯಲ್ ಮಾಡಬೇಕಾದ್ರೆ ಎಲ್ಲರೂ ಸಾಹಿತ್ಯ ಅಂತ ಎಮೋಷ್ನಲ್ ಆಗಿ ಜನಗಳೆಲ್ಲ ಬಂದು ನನ್ನ ತಪ್ಕೊಳ್ತಿದ್ರು, ಅಷ್ಟು ಜನಗಳನ್ನ ಪ್ರೀತಿಸ್ತಿದ್ರು. ಬಟ್ ಇವರು ಸತೀಶ್ ಸರು ಬಿಗ್ ಬಾಸ್ ಮನೆಯಿಂದ ಆಚೆಗೆ ಬಂದಾದ್ಮೇಲೆ ನನ್ನನ್ನು ಶರ್ಟ್ ಕಳ್ಳಿ ಮಾಡಾಕ್ಬಿಟ್ರು. ಶರ್ಟ್ ಕಳ್ಳಿ ಮಾಡಿಬಿಟ್ಟು ಹೊರಗಡೆ ಬಂದಾದ ತಕ್ಷಣ ಹೇಳ್ಬಿಟ್ಟಿದ್ದಾರೆ, ಸಾಹಿತ್ಯ ನನ್ನ ಶರ್ಟ್ ಕೊಟ್ಟಿಲ್ಲ, ತಗೋಬಿಟ್ಟಿದ್ದಾಳೆ ಅಂತ. ಒಟ್ಟಿನಲ್ಲಿ ನನ್ನ ಶರ್ಟ್ ಕಳ್ಳಿ ಮಾಡಿದ್ರು. ಅದಕ್ಕೋಸ್ಕರ ನಾನು ಅವ್ರು ಅಲ್ಲೆಲ್ಲ ಹೊಡಿತಿಂದ ಬಾಲಲ್ಲಿ ಹೊಡಿಯೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಹೋಗಿ ಹತ್ರದಲ್ಲಿ ಅಲ್ಲೆಲ್ಲ ಕಿತ್ತಾಕ್ಬಿಡ್ತಾಳೆ ಕೈಲೇನೆ. ನೆಕ್ಸ್ಟ್ ಬಂದು ಗಿಲ್ಲಿಗೆ ಅಶ್ವಿನಿ ಮೇಡಮ್ ಬರ್ತಾರೆ. ಇವನು ನನ್ನ ಬಿಗ್ ಬಾಸ್ ಮನೆಯಲ್ಲಿ ಅಲ್ಸೆಟ್ಟು ಅಂತ ತುಂಬ ರೇಗ್ಸಿದ್ದಾನೆ. ಅದಕ್ಕೋಸ್ಕರ ಅವನು ಅಲ್ಲನ್ನ ನಾನು ಈಗ ಕಿತ್ತಾಕ್ತೀನಿ ಅಂದ್ಬಿಟ್ಟು ಹೋಗಿ ಬಾಲಲ್ಲಿ ಹೊಡೆದಿದ್ದಾರೆ. ಒಂದಲ್ಲಿ ಹಂಗೆ ಎಗ್ರೋಗ್ಬಿಡುತ್ತೆ. ಒಂದು ಅಂದರೆ ಇದ್ರದ್ದು ಪ್ಲಾಸ್ಟಿಕ್ ಅದು ಅಂಟಿಸಿರ್ತಾರಲ್ಲ ಒಂದು ಫೋಟೋಗೆ, ಅದು ಅಲ್ಲಿ ಬೀಳುತ್ತೆ. ಆಗ ಗಿಲ್ಲಿ ಅದಕ್ಕೆ ಅವನು ಒಬ್ರು ಹೇಳ್ದಾಗ ಅದು ಟಾಂಗ್ ಕೊಡದೆ ಬಿಡೋದೇ ಇಲ್ಲ ಗಿಲ್ಲಿ. ಈಗ ಗಿಲ್ಲಿ ಕೂಡ ಹೇಳ್ತಿದ್ದಾನೆ ಏನಂದರೆ, ನಾನು ಅವ್ರು ಅಲ್ಲಿ ಉದುರಿಸ್ಬೋದಾಗಿತ್ತು ಮೇಡಮ್, ನಾನು ಹೆಂಗೆ ಕುದುರಿಸ್ತಿಲ್ಲ ಹೇಳಿ, ಅವರೇ ಒಪ್ಕೊಬಿಟ್ರು ಅವ್ರದ್ದು ಅಲ್ಸೆಟ್ಟು ಅಂತ. ಸೊ ಅದಕ್ಕಾಗಿ ನಾನು ಅವ್ರನ್ನ ಅಲ್ಸನ್ನ ಉದುರ್ಸಕ್ಕೆ ಹೋಗಲ್ಲ, ಅವರೇ ಅಂತ ಒಪ್ಕೊಬಿಟ್ಟಿದ್ದಾರೆ, ಅವ್ರು ಅಲ್ಲೇ ಡೂಪ್ಲಿಕೇಟ್ ಅಂತ, ಇನ್ನೇನು ಉದುರ್ಸಕ್ಕೆ ಹೋಗ್ಲಿ ನಾನು ಅಂತ ಗಿಲ್ಲಿ ಹೇಳ್ತಿದ್ದಾನೆ. ಇನ್ನು ಮೂರನೆಯದಾಗಿ ಕಾವ್ಯ ಬರ್ತಾಳೆ. ಕಾವ್ಯ ಏನು ರೀಸನ್ ಕೊಡ್ತಾಳೆ ಅಂದರೆ, ಅದು ಅವಳು ಕೂಡ ಗಿಲ್ಲಿಗೆ ಅಲ್ಲಿ ಉದುರಿಸೋದು. ಒಂದು 3-4 ಉದುರಿಸ್ತಾಳೆ, ರಪ್ ಅಂತ ಹೊಡೆದು. ನಾನು ಏನಕ್ಕೆ ನನಗೆ ಅಲ್ಲಿ ಉದುರಿಸ್ತಾ ಇದ್ದೀನಿ ಅಂದರೆ, ಇವನು ನನ್ನನ್ನು ಬಿಗ್ ಬಾಸ್ ಮನೇಲಿ ಸಿಕ್ಕಾಪಟ್ಟೆ ರೇಗಿಸಿದ್ದಾನೆ, ಆ ರೇಗಿಸಿರೋದಕ್ಕೋಸ್ಕರ ನಾನು ಗಿಲ್ಲಿಯ ಅಲ್ಲಿ ಉದುರಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಒಂದು ನಿಮಿಷ ಗೈಸ್. ಈಗ ಗಿಲ್ಲಿ ಹೇಳ್ತಿದ್ದಾನೆ, ನಾನು ಬಿಗ್ ಬಾಸ್ ಮನೇಲಿ ರೇಗಿಸಿರೋದಲ್ಲ, ಮೆಸೇಜಲ್ಲಿ ರೇಗಿಸ್ತೀನಿ, ಮೆಸೇಜ್ ಮಾಡಿ ರೇಗಿಸ್ತೀನಿ, ಮನೆ ಹತ್ರಕ್ಕೆ ಹೋಗಿ ರೇಗಿಸ್ತೀನಿ ಅಂತ ಹೇಳ್ತಿದ್ದಾನೆ. ಆಗ ರಕ್ಷಿತಾ ಒಂದು ಸ್ವಲ್ಪ ಬೇಜಾರು ಮಾಡ್ಕೋತಾಳೆ, ಮನೆ ಹತ್ರಕ್ಕೆ ಹೋಗಿ ರೇಗಿಸ್ತೀನಿ ಅಂತ ಗಿಲ್ಲಿ. ಆಗ ರಕ್ಷಿತಂಗೆ ಫೇಸ್ ಒಂಥರ ಬಾಡೋದಂಗೆ ಆಗುತ್ತೆ. ಅಂದರೆ ಗೈಸ್, ಅವಳು ರಕ್ಷಿತಂಗೆ ಹೆಂಗೆ ಗೊತ್ತಾ, ಅವಳು ಸಿಕ್ಕಾಪಟ್ಟೆ ಪಾಸಿಟಿವ್. ಅಂದರೆ ಅವಳು ಇಷ್ಟಪಡೋರು ಬೇರೆ ಯಾರ ಹತ್ರನೂ ಜಾಸ್ತಿ ಕ್ಲೋಸ್ ಇರಬಾರ್ದು, ಬೇರೆ ಯಾರ ಹತ್ರ ಜಾಸ್ತಿ ಮಾತಾಡಬಾರ್ದು ಅನ್ನೋದು ಅದು ಗಿಲ್ಲಿ ಕೂಡ ಹೇಳಿದ್ದಾನೆ. ಅವಳು ಸ್ವಲ್ಪ ಪಾಸಿಟಿವ್ ಇದ್ದಾಳೆ, ಅವಳು ಇಷ್ಟಪಡೋರು ಅವ್ಳ ಫ್ರೆಂಡ್ ಆಗಿರ್ತಾರಲ್ಲ, ಆ ಫ್ರೆಂಡ್ ಆದಮೇಲೆ ಅವ್ರು ಯಾರ ಹತ್ರನೂ ಜಾಸ್ತಿ ಮಾತಾಡಬಾರ್ದು, ಆ ಥರ ಅವಳು ಸ್ವಲ್ಪ ಪಾಸಿಟಿವ್ನೆಸ್ ಇದ್ದಾಳೆ ಅಂತ. ಅವ್ನು ಆ ಥರ ಎಲ್ಲ ಹೇಳ್ಬೇಕಾದ್ರೆ ನಾನು ಮೆಸೇಜ್ ಮಾಡಿ ರೇಗಿಸ್ತೀನಿ, ಕಾಲ್ ಮಾಡಿ ಅಥವಾ ಮನೆಗೆ ಬಂದು ರೇಗಿಸ್ತೀನಿ ಅಂತ ಹೇಳಿದಾಗ ಅವಳು ಸ್ವಲ್ಪ ಎಲ್ಲ ಪಾಸಿಟಿವ್ ಆಗಿದ್ದಾಳೆ ಅಂತ ನನಗೂ ಅನ್ನಿಸ್ತು. ಈಗ ಅವಳು ಫೇಸ್ ಒಂಚೂರು ಬಾಡೋದಂಗೆ ಆಯಿತು. ಅದಾದಮೇಲೆ ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ರಕ್ಷಿತಾ ಮತ್ತು ಹೇಳ್ತಾಳಲ್ಲ, ಡಿಸ್ಕನೆಕ್ಟ್ ಆಗಿದ್ದಾನೆ ಗಿಲ್ಲಿ ಅಂತ. ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ನೀವು ಸುಳ್ಳು ಹೇಳ್ತಿದ್ರೆ, ನಾವು ಏನೋ ಅಂದ್ಕೊಂಡಿದ್ವಿ ರಕ್ಷಿತಾ ಬಗ್ಗೆ, ನೀವು ಈ ಥರ ಎಲ್ಲ ಹೇಳಿದ್ರು. ಪ್ರಾಮಿಸ್, ರಕ್ಷಿತಾ ಬಗ್ಗೆ ನನಗೆ ಈಗಲೂ ಒಳ್ಳೆ ಅಭಿಪ್ರಾಯನೇ ಇದೆ. ಅವಳು ತುಂಬ ಒಳ್ಳೆ ಹುಡುಗಿ, ತುಂಬ ಚುರುಕು, ತುಂಬ ಯಾವಾಗಲೂ ಆ್ಯಕ್ಟಿವ್ ಆಗಿರೋ ಹುಡುಗಿ. ಅವಳು ಏನಂದರೆ, ಅವಳು ಇಷ್ಟಪಡೋರು, ನಾವಾದರೂ ಅಷ್ಟೇ ಗೈಸ್, ನೀವಾದರೂ ಅಷ್ಟೇ, ನೀವು ಇಷ್ಟಪಡೋರು, ನಿಮ್ಮ ಕ್ಲೋಸ್ ಫ್ರೆಂಡು, ನೀವು ಒಬ್ರಿಗೆ ಕ್ಲೋಸ್ ಫ್ರೆಂಡ್ ಆಗಿರ್ತೀರ, ಅವ್ರನ್ನ ಬಂದು ಬೇರೆ ಯಾರೋ ಅವ್ರ ಹತ್ರ ಕ್ಲೋಸ್ ಆಗ್ತಿದ್ದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಅದೇ ಥರ ಅವಳಿಗೂ ಒಂಚೂರು ಪಾಸಿಟಿವ್ನೆಸ್. ಅಂದರೆ ಅವ್ರ ಮನೇಲಿ ತುಂಬ ಸ್ಪೆಂಡ್ ಮಾಡಿರೋದವಳು ಅಂದರೆ ರಘು ಸರ್ ಮತ್ತು ಗಿಲ್ಲಿ. ಈಗ ರಘು ಸರ್ ಜೊತೆ ಈಗ ಹೊರಗಡೆ ಬಂದಮೇಲೆ ತುಂಬ ಕ್ಲೋಸ್ ಇದ್ದಾಳೆ ಅವಳು. ಬಟ್ ಗಿಲ್ಲಿ ಡಿಸ್ಕನೆಕ್ಟ್ ಆಗಿದ್ದಾನೆ. ಅವ್ನು ಗಿಲ್ಲಿನೇ ಹೇಳ್ದ ಒಂದು ಇಂಟರ್ವ್ಯೂನಲ್ಲಿ, ನನ್ನ ನಂಬರ್ ಕೇಳಿದ್ಲು, ಬಟ್ ನಾನು ಬಿಡು, ಅದು ಇದು ಪ್ರೋಗ್ರಾಮಲ್ಲಿ ಸಿಗ್ತಾ ಇರ್ತೀವಿಲ್ಲ ಬಿಡು ಅಂತ ಹೇಳ್ಬಿಟ್ಟೆ, ನಂಬರ್ ಕೊಡೋಕೆ ಹೋಗಲಿಲ್ಲ ಅಂತ. ಅದಕ್ಕೋಸ್ಕರನೇ ಅವಳು ಸ್ಟೇಜ್ ಮೇಲೆ ಹತ್ತಿರೋದು. ನನ್ನನ್ನು ಅಂದರೆ ನಮ್ಮ ಫ್ರೆಂಡ್ಶಿಪ್ ಇಲ್ಲೇ ಕಂಟಿನ್ಯೂ ಆಗಬೇಕು, ಡಿಸ್ಕನೆಕ್ಟ್ ಮಾಡಬೇಡ ಅಂತ ಗಿಲ್ಲಿನ ಕೇಳಿರೋದು ಆ್ಯಕ್ಚುಲಿ ಅವಳು. ಅದು ರಘು ಸರ್ಗೂ ಕೂಡ ಹೇಳಿದ್ದಾಳೆ. ಅಂದರೆ ರಘು ಸರ್ ಏನು ಡಿಸ್ಕನೆಕ್ಟ್ ಆಗಿಲ್ಲ, ಅವರಿಬ್ಬರು ಕ್ಲೋಸ್ ಆಗಿದ್ದಾರೆ. ಇಲ್ಲಿ ಎಲ್ಲೋ ಒಂದು ಕಡೆ ಡಿಸ್ಕನೆಕ್ಟ್ ಆಗಿದ್ದಾನೆ, ಫೋನ್ ಕಾಲಲ್ಲಿಲ್ಲ. ಸೊ ಅದಕ್ಕೋಸ್ಕರ ಅವಳು ಹತ್ತಿದ್ದು. ಈಗ ಗಿಲ್ಲಿ ಕೂಡ ನಂಬರ್ ಕೊಟ್ಟಿದ್ದಾನಂತೆ. ಅದೇ ವಿಷಯನ ಅವಳು ಕಾರಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಾಳೆ. ಆಗ ರಘು ಸರ್ ಅದೆಲ್ಲ ಹೇಳ್ಬೇಡ ಸುಮ್ಮನಿರು ಅಂತ ರಘು ಸರ್ ಸ್ಟಾಪ್ ಮಾಡ್ತಾರೆ. ಒಟ್ಟಿನಲ್ಲಿ ಇಷ್ಟು ನಡೆದಿರೋದು, ನಾನೇನು ಸುಳ್ಳು ಹೇಳಿಲ್ಲ. ಅವಳು ಆಫ್ಕೋರ್ಸ್ ನೀವು ಬಿಗ್ ಬಾಸ್ ಮೇಲೆ ಅಷ್ಟು ಕ್ಲೋಸ್ ಆಗಿ ಹೊರಗಡೆ ಬಂದಮೇಲೆ ಒಂದು ನಂಬರ್ ಇಲ್ಲ,
ಗಿಲ್ಲಿಗೋಸ್ಕರ ಅವಳು ಎಷ್ಟು ಸಪೋರ್ಟ್ ಮಾಡಿದ್ದಾಳೆ, ಗಿಲ್ಲಿಗೋಸ್ಕರ ಏನು ಬೇಕು ಎಲ್ಲ ಅಡುಗೆ ಪ್ರತಿಯೊಂದು ಮಾಡಿಕೊಟ್ಟಿದ್ದಾಳೆ, ಅವ್ನು ಕೇಳೋಕ್ಕಿಂತ ಮುಂಚೆ ಮಾಡಿಕೊಟ್ಟಿದ್ದಾಳೆ, ಅವ್ನು ಕೆಲಸ ಮಾಡಿಕೊಟ್ಟಿದ್ದಾಳೆ. ಗಿಲ್ಲಿನೂ ಕೊಡ್ಬೋದಾಗಿತ್ತು, ಆರಾಮಾಗಿ ಗಿಲ್ಲಿ ಕೊಡ್ಬೋದಾಗಿತ್ತು, ಯಾಕಂದ್ರೆ ಅವಳು ಅಷ್ಟು ಅಷ್ಟು ಹೆಲ್ಪ್ ಮಾಡಿದ್ದಾಳೆ, ಪ್ರತಿಯೊಂದು ಇದು ಮಾಡಿಕೊಟ್ಟಿದ್ದಾಳೆ. ಅಂಥವ್ರಿಗೆ ನಂಬರ್ ಕೊಡಲಿ ಯಾರು ಎಂಥವ್ರು ಕೊಡ್ತಾರೆ ಅಂತ. ಅಷ್ಟು ಫ್ರೆಂಡ್ಶಿಪ್ನ ಅಷ್ಟು ಇದಾಗಿ ಯಾರೂ ನಿಭಾಯಿಸಿಲ್ಲ ಮನೇಲಿ, ಅವಳು ನಿಭಾಯಿಸಿದ್ದಾಳೆ. ಸೊ ಕೊಡ್ಬೋದಾಗಿತ್ತು, ಈಗ ಕೊಟ್ಟಿದ್ದಾನೆ 100%. ಅವಳು ಹತ್ತಾದ್ಮೇಲೆ ಕೊಟ್ಟಿದ್ದಾನೆ. ನನಗೂ ಬೇಜಾರಾಯಿತು, ರಕ್ಷಿತ್ ಹತ್ತಿದ್ದು ಅಷ್ಟು ಹತ್ಕೊಂಡು ಈಸ್ಕೊಂಡಿದ್ದಾಳೆ. ಹೋಗ್ಲಿ ಬಿಡಿ, ಅವ್ರ ಫ್ರೆಂಡ್ಸ್ ಗಿಲ್ಲಿ ಮೊದಲೇ ಕೊಟ್ಟಿದ್ದಾರೆ, ಏನು ಕಳ್ಕೊತಿರ್ಲಿಲ್ಲ. ಎಲ್ಲೋ ಅವನು ಒಂದು ಕಡೆ ಇದಾಗ್ಬಿಟ್ಟಿದ್ದಾನೆ, ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರವ್ರದ್ದು ಏನೇನು ಇರುತ್ತೋ ಪರ್ಸ್ನಲ್ ನನಗೆ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಎಲ್ಲರೂ ಚೆನ್ನಾಗಿರ್ತಾರೆ, ಈಗ ಎಲ್ಲರೂ ಕಾಲ್ ಮಾಡ್ತಾರೆ, ಈಗ ಎಲ್ಲರೂ ಮಾತಾಡ್ತಾರೆ, ಈಗ ಎಲ್ಲರೂ ಒಟ್ನಲ್ಲಿ ಚೆನ್ನಾಗಿದ್ದಾರೆ. ಈಗ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ ಬಿಡಿ, ಈಗ ಎಲ್ಲರೂ ಚೆನ್ನಾಗಿದ್ದಾರೆ ಒಟ್ನಲ್ಲಿ. ಓಕೆನಾ, ಹ್ಯಾಪಿನಾ? ನಾನು ರಕ್ಷಿತಾ ಬಗ್ಗೆ ಯಾವತ್ತೂ ಕೆಟ್ಟದಾಗಿ ಹೇಳಲ್ಲ. ಅವಳು ಕೆಟ್ಟವಳು ಅಲ್ಲ ಅಂದಮೇಲೆ ಕೆಟ್ಟದಾಗಿ ಏನು ಮಾತಾಡಲಿ ಅವಳ ಬಗ್ಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ತುಂಬ ಒಳ್ಳೆ ಹುಡುಗಿ, ಮಂಗಳೂರು ಮೀನದು, ಉಡುಪಿ ಮೀನದು. ಸೊ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗೈಸ್ ಅವಳು ರಕ್ಷಿತಾ ಗಿಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್. ಅವ್ರ ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗ ಅಂದರೆ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋದು ತಪ್ಪಲ್ಲ, ಸರಿ ಮಾಡಿದಾಗ ಸರಿ ಅಂತ ಸಪೋರ್ಟು ಮಾಡಿದ್ದೀವಿ, ತಪ್ಪು ಮಾಡಿದಾಗ ತಪ್ಪು ಅಂತಲೂ ಕೂಡ ಹೇಳಿದ್ವಿ. ಅದ್ರಲ್ಲಿ ನಾನು ಫುಲ್ಲು ತಪ್ಪು ಮಾಡೋದು ನಾನು ಎಲ್ಲೂ ಸಪೋರ್ಟ್ ಮಾಡಿಲ್ಲ. ಗಿಲ್ಲಿಗೂ ಈ ಥರ ಗಿಲ್ಲಿ ಮಾಡಬಾರ್ದಾಗಿತ್ತು ಅಂತ ಗಿಲ್ಲಿಗೂ ಇದು ಮಾಡಿದ್ದೀನಿ, ಬೈದಿದ್ದೀನಿ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದಾಗ. ರಕ್ಷಿತಾ ತಪ್ಪು ಮಾಡಿದಾಗ ರಕ್ಷಿತಾ ಹಿಂಗೆ ಮಾಡಬಾರ್ದು ಅಂತ ರಕ್ಷಿತಗೂ ಹೇಳಿದ್ದೀನಿ. ಸೊ ನಾವಿಲ್ಲಿ ಯಾರಿಗೂ ಫುಲ್ಲು ತಪ್ಪು ಏನು ಗೊತ್ತಾ, ನೀವು ಅವ್ರಿಗೆ ಎಷ್ಟೇ ಸ್ನೇಹಿತರಾಗಿರಿ, ಎಷ್ಟೋ ಕ್ಲೋಸ್ ಆಗಿರಲಿ, ಅವ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ಬಿಡಿ, ಅದು ಬೆಸ್ಟ್ ಚಾಯ್ಸು. ಇಲ್ಲಾಂದರೆ ನೀನು ತಪ್ಪು ಮಾಡ್ತಿದ್ರೆ ನೀನು ಸರಿ ಕಣೋ, ನೀನು ಸೂಪರ್ ಕಣೋ ಅಂದರೆ ಅವನೆಲ್ಲ ಎಡುದ ಅಲ್ಲ, ಅವ್ನು ಬಿದ್ದ ಅಂತಲೇ ಅರ್ಥ. ಓಕೆನಾ, ಇಷ್ಟು ಮಾತ್ರ ಹೇಳ್ಬಲ್ಲೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.